ಹಲೋ ಚಾಂಪಿಯನ್ಸ್. ಸೊ ಪ್ರಿಪ್ರೇಟರಿ ಎಕ್ಸಾಮ್ಸ್ ಮುಗಿದಿದೆ. ಪ್ರಿಪ್ರೇಟರಿ ಎಕ್ಸಾಮ್ ಮುಗಿದಿದ್ದ ದಿನಾನೇ ಸೊಲ್ಯೂಷನ್ಸ್ ತೋರಿಸಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ಸೈನ್ಸು, ಫಿಸಿಕ್ಸ್ ಒಂದು ಕ್ವಶನ್ನು. ಆ್ಯಂಡ್ ಅಗೇನ್ ಆ ಫಿಸಿಕ್ಸ್ ಕ್ವಶನ್ನು ಏನಿದೆ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಜಸ್ಟ್ ಹಂಗೆ ಬ್ರೀಫಾಗಿ ಹೇಳಿದ್ದೆ ಆ ಕಾನ್ಸೆಪ್ಟ್ ಮೇಲೆ. ಬಟ್ ಅದೊಂದು ಕ್ವಶನ್ ಆ್ಯಂಡ್ ಅಗೇನ್ ಕೆಮಿಸ್ಟ್ರಿಲಿ ಒಂದು ಕ್ವಶನ್ ಬಿಟ್ಟರೆ ಇನ್ನೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಕ್ವಶನ್ಸು ಏನು ಹಿಂದಿನ ದಿವಸ ಡಿಸ್ಕಷನ್ ಮಾಡಿದ್ನೋ ಅಥವಾ ಫಿಸಿಕ್ಸ್ ಎಮ್ ಸಿ ಕ್ಯೂ, ಎಸ್ಪೆಷಲಿ ಫಿಸಿಕ್ಸ್ ಎಮ್ ಸಿ ಕ್ಯೂಲಿ ಏನು ಡಿಸ್ಕಷನ್ ಮಾಡಿದ್ನೋ ಆ ಕಾನ್ಸೆಪ್ಟ್ಸಿಂದ ಸಾಕಷ್ಟು ಬಂದಿದೆ. ಒಂದು ವೀಡಿಯೋ ಇದೆ, ಶಾರ್ಟ್ ವೀಡಿಯೋ, ಸೊಲ್ಯೂಷನ್ದು ವೀಡಿಯೋ. ಸೊ ಅದನ್ನು ಚೆಕ್ ಮಾಡಿರಿ. ನಾನು ಇನ್ಫ್ಯಾಕ್ಟ್ ಇಮೇಜಸ್ ಹಾಕಿ ಯಾವುದು ಹಿಂದೆ ಎಲ್ಲೆಲ್ಲಿಂದ ಯಾವ್ಯಾವ ವೀಡಿಯೋಯಿಂದ ಮಾಡಿದ್ದೀನಿ, ಸೊ ಅದೇ ಥರ ಕ್ವಶನ್ಸ್ ಆಯಿತು. ಸೊ ಅದನ್ನೇ ಸ್ಕ್ರೀನ್ಶಾಟ್ ತೆಗೆದು ಸೊಲ್ಯೂಷನ್ಸ್ ಅಂತ ಹಾಕಿದ್ದೀನಿ, ಚೆಕ್ ಮಾಡಿರಿ. ಸೊ ಆಲ್ ದಟ್ ಐ ಆಮ್ ಆಸ್ಕಿಂಗ್ ಇಸ್, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಲೆಟ್ ಸಿ ದ ಸೊಲ್ಯೂಷನ್ಸ್, ಕಂಪ್ಲೀಟ್ ಸೊಲ್ಯೂಷನ್ಸ್ ಏನಿದೆ. ಸೊ ಈ ಒಂದು ವೀಡಿಯೋಲಿ ಡೀಟೇಲಾಗಿ ಹೋಗೋಣ. ಇನ್ ಡೀಟೇಲ್ ಅಗೇನ್ ಫಾಸ್ಟ್, ಲೆಟ್ ಮೀ ಕೀಪ್ ದಿಸ್ ವಿಡಿಯೋ ಫಾಸ್ಟ್ ಆ್ಯಸ್ ಪಾಸಿಬಲ್, ಬಿಕಾಸ್ ಈಗ ಆಗಲೇ ಕೆಲವೊಂದು ಕಡೆ ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡಿರ್ತೀರ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಬಿಫೋರ್ ಎಕ್ಸಾಮ್ ಡೋಂಟ್ ಮಿಸ್ ಟು ಚೆಕ್ ದಿಸ್ ಒನ್ಸ್, ಬಿಕಾಸ್ ಫೈನಲ್ ಎಕ್ಸಾಮಲ್ಲಿ ಏನಿದೆ ಒಂದಲ್ಲ ಒಂದು ಕ್ವಶನ್ಸು ಬಂದೇ ಬರುತ್ತೆ, ಡೆಫಿನೆಟಾಗಿ ಬರುತ್ತೆ. ಸೊ ಡೋಂಟ್ ಮಿಸ್ ಟು ಚೆಕ್ ದಿಸ್ ಅಟ್ಲೀಸ್ಟ್ ಒನ್ಸ್ ಬಿಫೋರ್ ಯುವರ್ ಎಕ್ಸಾಮ್. ಓಕೆ. ಸೊ ಇನ್ಫೈನೈಟ್ ಡಿಸ್ಟೆನ್ಸು ಯಾವುದು, ನಾರ್ಮಲ್ ವಿಷನ್ನು, ನಾರ್ಮಲ್ 5, ಫಾರ್ ಪಾಯಿಂಟ್ ಎಷ್ಟು, ಇನ್ಫೈನೈಟು. ನೆಕ್ಸ್ಟು ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಒಂದು 4 ಆಪ್ಷನ್ ಇತ್ತು. ಸೊ ಯಾವುದು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಸೌತ್ ಪೋಲಿಂದ ನಾರ್ತ್ ಪೋಲ್, ಎಲ್ಲಿ ಇನ್ಸೈಡ್ ದ ಮ್ಯಾಗ್ನೆಟ್. ನೆಕ್ಸ್ಟು ಕಾನ್ಕೇವ್ ಲೆನ್ಸ್ ಇದೆ. ಸೊ ಕಾನ್ಕೇವ್ ಲೆನ್ಸ್ ಇಟ್ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ನೆಕ್ಸ್ಟು ಯಾಕೆ ಬ್ಲ್ಯಾಕ್ ಕಾಣಿಸುತ್ತೆ ಫಾರ್ ಸಮ್ ಒನ್ ಹೂ ಇಸ್ ಇನ್ ಸ್ಪೇಸ್ ಅಂದರೆ ದೆರ್ ಇಸ್ ನೋ ಪಾರ್ಟಿಕಲ್ಸ್ ವಿಚ್ ರಿಫ್ಲೆಕ್ಟ್ ದ ಲೈಟ್. ಸೊ ಮೇಲೆ ಏನು ಪಾರ್ಟಿಕಲ್ಸ್ ಇರೋಲ್ಲ. ಸೊ ಪಾರ್ಟಿಕಲ್ಸ್ ಇಲ್ಲ ಅಂದರೆ ಲೈಟ್ ರಿಫ್ಲೆಕ್ಟ್ ಆಗೋಲ್ಲ. ಸೊ ಲೈಟ್ ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ವಿ ಕೆನಾಟ್ ಸಿ ದ ಲೈಟ್. ಸೊ ನಮ್ಗೆ ಆಬ್ಜೆಕ್ಟ್ ಕಾಣಿಸ್ಬೇಕು ಅಂದರೆ ದ ಲೈಟ್ ಹ್ಯಾಸ್ ಟು ಗೆಟ್ ರಿಫ್ಲೆಕ್ಟೆಡ್. ನೆಕ್ಸ್ಟು ಅಗೇನ್ ದಿಸ್ ವಾಸ್ ದ ಕ್ವಶನ್. ಸೊ 2 ಡಯಾಗ್ರಾಮ್ ಕೊಟ್ಟಿದ್ರು. ಸೊ ಒಂದಲ್ಲಿ ಎಕ್ಸಲ್ಲಿ ಏನಿತ್ತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದಾಗ ರೆಸಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಕಮ್ಮಿ ಆದರೆ ಕರೆಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ದಿಸ್ ವಾಸ್ ದ ರೀಸನ್. ನೆಕ್ಸ್ಟ್ ಲೈಟ್ ರೇ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಸೊ ವೆನ್ ಇಟ್ ಈಸ್ ಗೋಯಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಸೊ ಇದನ್ನು ಎಲ್ಲ MCQsಲ್ಲಿ ಮಾಡಿಸಿದ್ದೀನಿ, ಚೆಕ್ ಮಾಡಿರಿ. ಓಕೆನಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್. ನೆಕ್ಸ್ಟು ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್. ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ದಯವಿಟ್ಟು ನೋಡ್ಕೊಳ್ಳಿ. ಸೊ ಇದ್ರ 2ರಲ್ಲಿ ಆ್ಯಂಡ್ ಅಗೇನ್ ಹೋಮ್ಸ್ ಲಾ, ಜೋಲ್ಸ್ ಲಾ. ಸೊ ಫೈನಲ್ ಎಕ್ಸಾಮಲ್ಲಿ ಈಗ ಹೇಳ್ತೀನಿ. ಸೊ ಫೈನಲ್ ಎಕ್ಸಾಮಲ್ಲಿ ದೇರ್ ಇಸ್ ಸಮ್ ಇಂಟೆನ್ಷನ್ ಸೇಯಿಂಗ್ ದಟ್ ಹೋಮ್ಸ್ ಲಾ, ಜೋಲ್ಸ್ ಲಾ ಅಲ್ಲಿ 2ರಲ್ಲಿ 1 ಅಥವಾ 2 ಆರ್ ಅಂತ ಕೇಳ್ಬೋದು. ಇದಂತೂ ನೀವು ನೋಡ್ಕೊಳ್ಬೇಕಲ್ಲ. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ನು. ಓಕೆ. ನೆಕ್ಸ್ಟ್ ಅಪರ್ಚರ್ ಆಫ್ ಎ ಸ್ಪೆರಿಕಲ್ ಲೆನ್ಸ್. ಸೊ MCQ ಹೇಳಿದ್ದೆ ಸ್ಪೆರಿಕಲ್ ಮಿರರ್ದಿತ್ತು, ಬಟ್ ಮಿರರ್ ಜಾಗದಲ್ಲಿ ಲೆನ್ಸ್ ಹಾಕಿದ್ರೆ ಅದೇ ಸೇಮ್ ಡೆಫಿನೇಷನ್ನು. ದ ಡಯಾಮೀಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ಏನಿದೆ, ದಿಸ್ ಇಸ್ ಅಪರ್ಚರ್. ನೆಕ್ಸ್ಟ್ ಲಾಸ್ ಆಫ್ ರಿಫ್ರಾಕ್ಷನ್ದು ಲಾಸು. ನೆಕ್ಸ್ಟ್ ಪವರ್ ಆಫ್ ಎ ಲೆನ್ಸು. ಪವರ್ ಆಫ್ ಎ ಲೆನ್ಸ್ ಏನು, ದ ಪವರ್ ಡಿಗ್ರಿ ಟು ವಿಚ್ ದ ಲೈಟ್ ರೇ ಕನ್ವರ್ಜಸ್ ಆರ್ ಡೈವರ್ಜಸ್. ಕನ್ವರ್ಜಸ್ ಯಾವುದು, ಕಾನ್ವೆಕ್ಸ್ ಲೆನ್ಸು. ಡೈವರ್ಜ್ ಯಾವ ಲೆನ್ಸು, ಕಾನ್ಕೇವ್ ಲೆನ್ಸು. ಅದನ್ನು ಇನ್ನೊಂದು ಥರ ಏನು ಹೇಳ್ಬೋದು, ಸೊ ಪವರ್ P is equal to 1 divided by F. So it is the reciprocal of focal length. The reciprocal of focal length. Again, focal length will be in meters, which is very important. Okay, na? Next. Okay, again, this was based on the activity. So activity kottu. So horseshoe magnet ittu. So horseshoe magnet alli X, Y. So X yavudu north pole, Y south pole. Again, I am repeating once again. ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟ್ರಲ್ಲಿ ಡಯಾಗ್ರಾಮ್ಸ್ ಏನಿದೆ, ಡಯಾಗ್ರಾಮ್ಸ್ದು ಪೋಲಾರಿಟಿ ಅಂದರೆ ನಾರ್ತ್ ಪೋಲ್ ಯಾವುದು, ಸೌತ್ ಪೋಲ್ ಯಾವುದು, ಕರೆಂಟ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದು ತಲೆಯಲ್ಲಿರಲಿ. ಐ ಆಮ್ ರಿಪೀಟಿಂಗ್ ಐ ಗೆಸ್ ಫಾರ್ ದ 3rd or 4th ಟೈಮ್. ಲೆಟ್ಸ್ ನಾಟ್ ಬಿಕಮ್ ಸೈಂಟಿಸ್ಟ್ ಡ್ಯೂರಿಂಗ್ ದ ಎಕ್ಸಾಮ್. ಸೊ ಎಕ್ಸಾಮ್ ಹಾಲಲ್ಲಿ ನಾವು ಕರೆಂಟ್ ಡೈರೆಕ್ಷನ್ನೇ ಚೇಂಜ್ ಮಾಡೋದು, ಪೊಲಾರಿಟಿನೇ ಚೇಂಜ್ ಮಾಡೋದು ಬೇಡ. ಬಿಕಾಸ್ ವೆರಿ ಇಂಪಾರ್ಟೆಂಟ್, ಕರೆಂಟ್ ಡೈರೆಕ್ಷನ್ ಹೆಂಗಿರುತ್ತೆ, ನಾರ್ತ್ ಪೋಲ್ ಯಾವ ಕಡೆ ಇದೆ, ಸೌತ್ ಪೋಲ್ ಯಾವ ಕಡೆ ಇದೆ, ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ ಅದನ್ನೇ ಇರಲಿ. ಓಕೆನಾ. ಯಾಕಂದರೆ ಕೆಲವೊಂದು ರೂಲ್ಸು, ಲಾಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನಮಗೆ ಡೈರೆಕ್ಷನ್ಸ್ ಬರುತ್ತೆ. ಸೊ ಅದೆಲ್ಲ ನಿಮಗಿಲ್ಲ. ಸೊ ಕೆಲವೊಂದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗಿದೆ
ಡಯಾಗ್ರಾಮ್ ಹಂಗೆ ಬರೀರಿ, ಯಾಕಂದರೆ ಅಗೇನ್ ಇಲ್ಲಿ ಕೇಳಿದಾರೆ ನೋಡ್ರಿ, ಸೊ ಅದಕ್ಕೆ. ಓಕೆ, ಸೊ ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್ ಅಗೇನ್ ಪ್ಲೀಸ್ ಗೋ ಥ್ರೂ ದಿಸ್ ಪಾಯಿಂಟ್ಸ್. ಓವರ್ಲೋಡಿಂಗು, ಶಾರ್ಟ್ ಸರ್ಕ್ಯೂಟು, ಪ್ರಿವೆನ್ಷನ್ನು. ಓವರ್ಲೋಡಿಂಗ್ ಯಾವಾಗತ್ತೆ, ಲೈವ್ ವೈರ್ ನ್ಯೂಟ್ರಲ್ ಕಾಂಟ್ಯಾಕ್ಟಲ್ಲಿ ಬಂದಾಗ, ಅಥವಾ ಸಡನ್ನಾಗಿ ಸಪ್ಲೈ ವೋಲ್ಟೇಜ್ ಜಾಸ್ತಿ ಆದಾಗ, ಅಥವಾ ಟೂ ಮೆನಿ ಅಪ್ಲಯನ್ಸಸ್ ಒಂದೇ ಸಾಕೆಟೇ ಕನೆಕ್ಟ್ ಮಾಡಿದ್ವಿ ಅಂದರೆ ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್. ಓಕೆ, ಇದೆಲ್ಲ ನೆಕ್ಸ್ಟು ಎಲೆಕ್ಟ್ರಿಕ್ ಡಿವೈಸಸ್ಸು ಪ್ಯಾರಲಲ್ ಯಾಕೆ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ದು ಒಂದು ಹಾಕಿದ್ದೀನಿ. ಸೊ ಅಗೇನ್ ಸ್ಕ್ರೀನ್ಶಾಟ್ ತೊಗೋಬೇಕಂದ್ರೆ ತೊಗೊಳ್ರಿ. ಸೊ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಬಂದಿಲ್ವಾ? ಫೈನ್. ಸೊ ಪ್ಯಾರಲಲ್ ಏನಿರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಅದೇ ಸೀರೀಸಲ್ಲಾದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಡಿಫ್ರೆಂಟ್ ಡಿವೈಸಸ್ ಚೇಂಜ್ ಆಗುತ್ತೆ. ಇನ್ನೊಂದು ಸೀರೀಸಲ್ಲಿ ಕರೆಂಟ್ ಏನಿರುತ್ತೆ ಸೇಮ್ ಇರುತ್ತೆ, ಎಲ್ಲ ಡಿವೈಸಲ್ಲೂ ಸೇಮ್ ಇರುತ್ತೆ, ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಬಿಕಾಸ್ ಒಂದು ಸೀರೀಸ್ ಸರ್ಕ್ಯೂಟಲ್ಲಿ ಒಂದು ಬಲ್ಪು, ಅಗೇನ್ ಇದನ್ನು ಹೇಳಿದ್ದೀನಿ, ಒಂದು ಹೀಟರ್ ಕನೆಕ್ಟ್ ಮಾಡ್ತೀರಾ ಅಂದರೆ, ಸೊ ಹೀಟರ್ ರಿಕ್ವೈರ್ಸ್ ಲಾಟ್ ಆಫ್ ಕರೆಂಟ್. ಸೊ ದ ಸೇಮ್ ಅಮೌಂಟ್ ಆಫ್ ಕರೆಂಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಎ ಸ್ಮಾಲ್ ಬಲ್ಬ್. ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಬಲ್ಬ್ ಹಾರ್ಕೊಂಡು ಹೋಗಿರುತ್ತೆ. ಅದೇ ಬಲ್ಪ್ ಏನಾದರೂ ಈಗ ಒಂದು ವೇಳೆ ಹಾರ್ಕೊಂಡೋಯ್ತು, ಬಲ್ಬ್ ಡ್ಯಾಮೇಜ್ ಆಯಿತು ಅಂದರೆ ಹೀಟರು ವರ್ಕ್ ಆಗಲ್ಲ, ಬಿಕಾಸ್ ಇಟ್ಸ್ ಇನ್ ಸೀರೀಸ್. ಅದಕ್ಕೆ ಪ್ಯಾರಲಲ್ ಹಾಕಿದ್ರೆ ಏನಾಗುತ್ತೆ, ಒಂದು ವೇಳೆ ಬಲ್ಪ್ ಏನೋ ಡ್ಯಾಮೇಜ್ ಆಯಿತು, ಕರೆಂಟ್ ಜಾಸ್ತಿ ಆಯಿತು, ಏನೋ ಡ್ಯಾಮೇಜ್ ಆಯಿತು, ದ ಹೀಟರ್ ವಿಚ್ ಇಸ್ ಇನ್ ಪ್ಯಾರಲಲ್, ಐ ಆಮ್ ಸೇಯಿಂಗ್ ಅಬೌಟ್ ಪ್ಯಾರಲಲ್. ಪ್ಯಾರಲಲ್ಲಿ ಇದ್ದಾಗ ಏನಾಗುತ್ತೆ, ಹೀಟರ್ ಆರ್ ಎನಿ ಅದರ್ ಡಿವೈಸ್ ವಿಲ್ ವರ್ಕ್ ಇವನ್ ಇಫ್ ಒನ್ ಆಫ್ ದ ಡಿವೈಸ್ ಇನ್ ದ ಪ್ಯಾರಲಲ್ ಸರ್ಕ್ಯೂಟ್ ಗೆಟ್ಸ್ ಡ್ಯಾಮೇಜ್ಡ್. ಸೊ ಒಂದು ಕರೆಂಟು ಮತ್ತು ಇನ್ನೊಂದು ಏನೇ ಒಂದು ಡಿವೈಸ್ ಡ್ಯಾಮೇಜ್ ಆದರೂ ಇನ್ನೊಂದು ವರ್ಕ್ ಆಗುತ್ತೆ ಇಲ್ಲಿ ಪ್ಯಾರಲಲ್ಲಿ. ಓಕೆನಾ? ಸೊ ಅದನ್ನೇ ಇಲ್ಲಿದೆ. ನೆಕ್ಸ್ಟು ಅಲಾಯ್ಸ್ ಯಾಕೆ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ದೇ ಹ್ಯಾವ್ ಹೈಯರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ವೆನ್ ಕಂಪೇರ್ಡ್ ಟು ದ ನಾರ್ಮಲ್ ಮೆಟಲ್ ಈಸ್ ಮೋರ್ ಇನ್ ಅಲಾಯ್. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇತ್ತು ಅಂದರೆ ಹೀಟ್ ಪ್ರೊಡ್ಯೂಸ್ ಆಗೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಫಾರ್ ಹೀಟಿಂಗ್ ಎಲಿಮೆಂಟ್ಸ್ ನೋಡಿರಿ, ಹೀಟಿಂಗ್ ಎಲಿಮೆಂಟ್ಸ್. ನೆಕ್ಸ್ಟ್ ಅಲಾಯ್ಸ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್. ಸೊ ನಿಮಗೆ ಎಷ್ಟೇ ಜಾಸ್ತಿ ಹೀಟ್ ಮಾಡಿದ್ರು ಮೆಲ್ಟ್ ಆಗಲ್ಲ. ಸೊ ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಹೀಟಿಂಗ್ ಡಿವೈಸಸ್. ನೆಕ್ಸ್ಟು ಅಗೇನ್ ದಿಸ್ ಪಾಯಿಂಟ್, ಅಲಾಯ್ಸ್ ಆರ್ ರೆಸಿಸ್ಟೆನ್ಸ್ ಟು ಆಕ್ಸಿಡೇಷನ್. ಅದೇ ಪ್ಯೂರ್ ಮೆಟಲ್ ಆಯಿತು ಅಂದರೆ ಏನಾಗುತ್ತೆ, ಆಕ್ಸಿಡೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಅಲಾಯ್ ಆಯಿತು ಅಂದರೆ ಬೇರೆ ಬೇರೆ ಮೆಟಲ್ಸ್ ಜೊತೆ ಅಥವಾ ನಾನ್ ಮೆಟಲ್ಸ್ ಜೊತೆ ಮಿಕ್ಸ್ ಮಾಡಿದಾಗ ದ ಪ್ರಾಪರ್ಟಿ ಚೇಂಜಸ್ ಆ್ಯಂಡ್ ಇಟ್ ಈಸ್ ಮೋರ್ ಲೈಕ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಆಕ್ಸಿಡೇಷನ್ ಆರ್ ಕೊರೋಷನ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಸೊ ಈಸಿಯಾಗಿ ಆಕ್ಸಿಡೈಸ್ ಆಗಲ್ಲ ಅಥವಾ ಈಸಿಯಾಗಿ ಕೊರೋಡ್ ಆಗಲ್ಲ ಯಾವುದು, ಅಲಾಯ್. ಓಕೆ ಆಯ್ತಲ್ಲ. ನೆಕ್ಸ್ಟು ಮಯೋಪಿಯಾ. ಐ ಆಮ್ ಸೇಯಿಂಗ್ ಒನ್ಸ್ ಅಗೇನ್, ಮಯೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾ ಆರ್ ಪ್ರೆಸ್ಬಯೋಪಿಯಾ ಡಿಫೆಕ್ಟ್ಸ್ ಪ್ಲೀಸ್ ನೋಡ್ಕೊಳ್ಳಿ. ಕಾಸಸ್ ಅಂದರೆ ವಾಟ್ ಈಸ್ ಮಯೋಪಿಯಾ ಅಥವಾ ಫಾರ್ ಸೈಟೆಡ್ನೆಸ್ಸು, ನಿಯರ್ ಸೈಟೆಡ್ನೆಸ್ಸು, ಮತ್ತು ಕಾಸಸ್ಸು, ಕರೆಕ್ಷನ್ನು, ಡಯಾಗ್ರಾಮು, ಮೂರು ವೆರಿ ಇಂಪಾರ್ಟೆಂಟ್. ಇಲ್ಲೇನಿದೆ ಮಯೋಪಿಯಾ. ಓಕೆ, ಕಾಸಸ್ ಏನು, ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐ ಲೆನ್ಸ್ ಜಾಸ್ತಿ ಆಗುತ್ತೆ, ಅದು ದೊಡ್ಡದಾಗುತ್ತೆ, ಅಥವಾ ಎಲಾಂಗೇಷನ್ ಆಫ್ ದ ಐಬಾಲ್. ಸೊ ಐಬಾಲ್ ದೊಡ್ಡದಾಗುತ್ತೆ. ಸೊ ಮಯೋಪಿಯಾ. ಓಕೆನಾ? ಓಕೆ, ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐಲೆನ್ಸ್. ಸೊ ಐಲೆನ್ಸು ಅಗೇನ್ ಮಯೋಪಿಯಲ್ಲಿ ಹಿಂದೆನೋ ಮುಂದೆನೋ ಎಲ್ ಫಾರ್ಮ್ ಆಗುತ್ತೆ. ಸೊ ಮಯೋಪಿಯಲ್ಲಿ ಏನಾಗುತ್ತೆ, ಫೋಕಲ್ ಲೆಂತ್ ಇದಾಗಿರುತ್ತೆ. ಹೈಪರ್ಮೆಟ್ರೋಪಿಯಲ್ಲಿ ಫೋಕಲ್ ಲೆಂತ್ ದೊಡ್ಡದಾಗಿರುತ್ತೆ. ಸೊ ಡಿಫ್ರೆನ್ಸಸ್ಸು, ಎಲ್ ಫಾರ್ಮ್ ಆಗುತ್ತೆ ಮಯೋಪಿಯಾ ಇನ್ ಫ್ರಂಟ್ ಆಫ್ ರೆಟಿನಾ, ಹೈಪರ್ಮೆಟ್ರೋಪಿಯಲ್ಲಿ ಬಿಹೈಂಡ್ ದ ರೆಟಿನಾ. ಓಕೆನಾ? ನೆಕ್ಸ್ಟ್ ರೈನ್ಬೋ ಫಾರ್ಮೇಷನ್. ಸೊ ರೈನ್ಬೋ ಫಾರ್ಮೇಷನಲ್ಲೂ ಅಗೇನ್ ಕೆಲವೊಂದು ಪಾಯಿಂಟ್ಸ್ ಇದೆ, ಹೇಳಿದ್ದೀನಿ. ವಾಟರ್ ಡ್ರಾಪ್ಲೆಟ್ಸ್ ಆ್ಯಕ್ಟ್ಸ್ ಆ್ಯಸ್ ಟೈನಿ ಪ್ರಿಸಮ್ ಒಂದು. ನೆಕ್ಸ್ಟು ಇಂಟರ್ನಲ್ ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸೆಕೆಂಡ್ ಪಾಯಿಂಟು. ನೆಕ್ಸ್ಟು ಡಿಸ್ಪರ್ಸ್ಡು ಬ್ಯಾಂಡ್ ಆಫ್ 7 ಕಲರ್ಸ್ ಫಾರ್ಮೇಷನ್ ಆಗುತ್ತೆ. ಇದು 3 ಪಾಯಿಂಟ್ ಇರಬೇಕು. ಓಕೆನಾ? ನೆಕ್ಸ್ಟು ಓಕೆ, ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ತೀನಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು, ಕರೆಂಟು 6 hours a day ಫಾರ್ 30 days. ಸೊ ಕಾಸ್ಟು, ಐ ಗೆಸ್ ಕಾಸ್ಟೂ ಓಕೆ ಎಷ್ಟು ಮೆನ್ಷನ್ ಮಾಡಿದ್ದಾರೆ. ಐ ಗೆಸ್ ಕ್ವಶನ್ ಪೇಪರ್ ಏನಿಲ್ಲ, ಎಲ್ಲ ಹುಡುಗರು ಕಳಿಸಿರೋದೆ. ಓಕೆ, 5 per kWh. ಓಕೆ, ಸೊ ಕಾಸ್ಟ್ ಏನಿದೆ 5 per kWh. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಸೊ ಪವರ್ ಫೈಂಡ್ ಮಾಡಬೇಕು. P ಈಸ್ ಈಕ್ವಲ್ ಟು VI. ಇದು ಸಾಲ್ವ್ ಮಾಡಿದ್ದೀನಿ ಹಿಂದೆ. 220 × 10 ದಟ್ ಈಸ್ 2200 ವ್ಯಾಟ್. ಸೊ ಇದನ್ನು ಕಿಲೋ ವ್ಯಾಟಲ್ಲಿ ಇಡ್ರಿ. 2.2 ಕಿಲೋ ವ್ಯಾಟ್
ಆಯ್ತಲ್ಲ. ನೆಕ್ಸ್ಟ್ ಟೈಮು 6 hours a day ಫಾರ್ 30 days. ಪ್ರತಿದಿನ ಎಷ್ಟು 6 hours. ಸೊ 30 daysಗೆ ಟೋಟಲ್ ಟೈಮ್ ಏನಾಗತ್ತಪ್ಪ 6 ಇಂಟು 30 ದಟ್ ಈಸ್ 180 hour. ಸೊ ಟೋಟಲ್ ಟೈಮ್. ಸೊ ಈಗ ಹೀಟ್ ಫೈಂಡ್ ಮಾಡಬೇಕು. ಸೊ ಹೀಟ್ ಅಂದಾಗ ಪವರ್ ಇಂಟು ಟೈಮ್. ಸೊ ಪವರ್ ಇಸ್ ಎಷ್ಟು 2.2. ನೆಕ್ಸ್ಟು ಟೈಮ್ ಇಸ್ 180. ಸೊ 2.2 ಇಂಟು 180. ಸೊ 180 ಇಂಟು 2 ಅಂದರೆ 360. ಸೊ 180 ಇಂಟು 0.2 ಅಂದಾಗ 36. ಅಂದರೆ 8 ಇಂಟು 36. 36 ಪ್ಲಸ್ 360 ಅಂದರೆ 396 ಕಿಲೋ ವ್ಯಾಟ್ ಅವರ್. ಇಲ್ಲಿ ಪವರ್ ಅಷ್ಟೇ ಇತ್ತು, ಇಲ್ಲಿ ಟೈಮು ಬಂದಿರೋದ್ರಿಂದ ಇಸ್ ಕಿಲೋ ವ್ಯಾಟ್ ಅವರ್. ಸೊ ಕಾಸ್ಟ್, ಸೊ 1 ಕಿಲೋ ವ್ಯಾಟ್ ಅವರ್ಗೆ 5 ರೂಪಾಯಿ. ಸೊ 396 ಅಂದರೆ ಸೊ 396 ಇಂಟು 5. ಸೊ 400 ಇಂಟು 5 ಅಂದರೆ 2000. 4 ಕಮ್ಮಿ. ಸೊ 4 5 20 ಕಮ್ಮಿ ಮಾಡಿದ್ರೆ ಅಂದರೆ 2000ಅಲ್ಲಿ 1980 rupees. ದಟ್ಸ್ ಇಟ್. ಓಕೆ, ರುಪೀಸ್ ಸಿಂಬಲ್ ಸ್ಟಾರ್ಟಿಂಗಲ್ಲಿ ಹಾಕ್ತೀರಾ? ಗುಡ್, ಫೈನ್, ಅಷ್ಟೇ, ಡನ್. ನೆಕ್ಸ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ 220. 2 ರೆಸಿಸ್ಟೆನ್ಸ್ ಇದೆ. ಓಕೆ, ಒಂದನ್ನು ಎ ಅಂತ ತೊಗೊತೀನಿ, ಇನ್ನೊಂದು ಬಿ ಅಂತ ತೊಗೊತೀನಿ. ಏನೋ ಡಿವೈಸ್ ಕೊಟ್ಟಿದ್ದಾರೆ, ಫೈನ್. ಸೊ ಕರೆಂಟ್ ಫೈನ್ ಮಾಡಬೇಕು, ಐ ಎ ವಿಚ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ವಿ ಡಿವೈಡೆಡ್ ಬೈ ಆರ್ ಎ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು 220. ರೆಸಿಸ್ಟೆನ್ಸ್ ಆರ್ ಎ ಈಸ್ 880. ಸೊ 1/4 ಬರುತ್ತೆ, 0.25 ಆಂಪಿಯರ್. ನೆಕ್ಸ್ಟು ಕರೆಂಟ್ ಇನ್ ಬಿ which is IB, potential difference by resistance in B. So 220 divided by resistance 1100, this is 1.1/5 which is 0.2 ampere. So ಯಾವ್ದ್ರಲ್ಲಿ ಜಾಸ್ತಿ? ಇನ್ ಎ ಜಾಸ್ತಿ. ಫೈನ್, ಅಷ್ಟೇ ಕೇಳಿರೋದು. ನೆಕ್ಸ್ಟ್ ವರ್ಕ್ ಡನ್ನು. ಸೊ ವರ್ಕ್ ಡನ್ ಫಾರ್ಮುಲಾ, ಸೊ ವಿ ಈಸ್ ಈಕ್ವಲ್ ಟು W/Q. ಸೊ ಡಬ್ಲ್ಯೂ ಲೆಫ್ಟ್ ಸೈಡ್ ಹಿಡ್ಕೊಂಡ್ರು, ಕ್ಯೂನ ರೈಟ್ ಸೈಡ್ ಕಳಿಸಿ ಅಂದರೆ ವಿ ಕ್ಯೂ. ಸೊ ವಿ ಎಷ್ಟು 25, ಕ್ಯೂ ಎಷ್ಟು 5. ಎಷ್ಟಾಯಿತು 125 ಜೋಲ್, ಬಿಕಾಸ್ ದಿಸ್ ಇಸ್ ವರ್ಕ್ ಡನ್. ಆಯ್ತಲ್ಲ, ಫೈನ್. ಕೆಮಿಸ್ಟ್ರಿ. ನೆಕ್ಸ್ಟು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಯಾವುದು? ಡಿಕಾಂಪೋಸಿಷನ್ ರಿಯಾಕ್ಷನ್ನು. ನೆಕ್ಸ್ಟ್ ನೈಟ್ರೋಜನಲ್ಲಿ ಎಷ್ಟು ಬಾಂಡ್ಸ್ ಇರುತ್ತೆ? ನೈಟ್ರೋಜನ್ ಮಾಲಿಕ್ಯೂಲ್ 8. ಸೊ ದೇರ್ ಆರ್ 3 ಬಾಂಡ್ಸು. ಏನು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೆನ್ಪಿಡ್ಕೊಳ್ಳಿ. ನೆಕ್ಸ್ಟ್ 16th ಏನೋ ಇದೆ. ಓಕೆ, ಫೈನ್, ಇಟ್ ಈಸ್ ಕಾಪರ್. ಯಾವ ಸೋಡಿಯಂ ಕಾಂಪೌಂಡ್? ಓಕೆ, ಸೊ ವಿಚ್ ಕಾಂಪೌಂಡ್ ಈಸ್ ಯೂಸ್ಡ್ ಫಾರ್ ಸಾಫ್ಟ್ನಿಂಗ್ ಹಾರ್ಡ್ ವಾಟರ್ ಆರ್ ರಿಮೂವಿಂಗ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್? ಬೋತ್ ಆರ್ ಸೇಮ್. ಯಾವುದು? ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಯಾವ ಸೋಡಾ ಗೊತ್ತಿರಬೇಕು. ನಾ ಹೇಳ್ತಿಲ್ಲ, ಚೆಕ್ ಮಾಡಿರಿ ಯಾವುದು ಅಂತ, ಬಿಕಾಸ್ ನಾ ಇದನ್ನು ಒಂದಲ್ಲ, ಅಗೇನ್ ಐ ಹ್ಯಾವ್ ಟೋಲ್ಡ್ ದಿಸ್ ಫಾರ್ ಮೇ ಬಿ 2 or 3 times ಇದಕ್ಕಿಂತ ಮುಂಚೆನೆ. ಸೊ ನೋಡ್ಕೊಳ್ಳಿ ಅಂತಲೂ ಹಿಂದಿನ ದಿವಸ ವಿಡಿಯೋ ಮಾಡಿರೋದ್ರಲ್ಲಿ ಹೇಳಿದ್ದೇನೆ. ನೆಕ್ಸ್ಟು ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆದಾಗ ದ ಪ್ರಾಡಕ್ಟ್ ದಟ್ ಯು ಆರ್ ಗೆಟಿಂಗ್ ಇಸ್ ಪ್ರಾಡಕ್ಟ್, ಎಂಡ್ ಪ್ರಾಡಕ್ಟ್ ನಾನು ಬರೀತಿರೋದು. So one is BaSO4, the other is NaCl. So obviously simple ಆಗಿ ಗೊತ್ತಿರಬೇಕು ನಿಮಗೆ, NaCl, that is salt. So salt dissolves in water. ಸೊ ಈಸಿಯಾಗಿ ನೀವು ಉಪ್ಪು ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ಕರಗೋಗುತ್ತೆ. ಸೊ ಸಾಲ್ಟ್ ಈಸ್ ನಾಟ್ ಎ ಪ್ರೆಸಿಪಿಟೇಟ್, ಕೆಳಗೆ ಉಳ್ಕೊಳಲ್ಲ. ತುಂಬ ಜಾಸ್ತಿ ಆಯಿತು ಅಂದರೆ ಕೆಳಗೆ ಉಳ್ಕೊಳತ್ತೆ, ದಟ್ಸ್ ಡಿಫ್ರೆಂಟ್. ಬಟ್ BaSO4, obviously if not NaCl, the other is BaSO4 which is precipitate. ಸೊ ಯಾವ ಕಲರು? ವೈಟ್ ಕಲರ್. ಸೊ ಅದನ್ನೇ ಕೇಳಿರೋದು. ಸೋಡಿಯಂ ಸಲ್ಫೇಟ್. ಓಕೆ, ಸಲ್ಫೇಟು PF ಬೋತ್ ಆರ್ ಸೇಮ್. ಓಕೆ, ವೆನ್ ಸೊಲ್ಯೂಷನ್ಸ್ ಆಫ್ ಸೋಡಿಯಂ ಸಲ್ಫೇಟ್ ಆ್ಯಂಡ್ ಬೇರಿಯಂ ಕ್ಲೋರೈಡ್ ಮಿಕ್ಸ್ ಮಾಡಿದಾಗ. ಫೈನ್. ಸೊ ನೆಕ್ಸ್ಟ್ ಅಗೇನ್ ಕಾನ್ಸಂಟ್ರೇಷನ್ ನೋಡ್ಕೊಳ್ಳಿ. ಹೌ ಡಸ್ ದ ಕಾನ್ಸಂಟ್ರೇಷನ್ H+OH ಮೈನಸ್ ಚೇಂಜಸ್ ವೆನ್ ದ pH ವೇರಿ? ಸೊ pH ವೇರಿ ಆದಾಗ H+OH ಹೆಂಗೆ ಚೇಂಜಸ್ ಆಗುತ್ತೆ? ಸೊ ಇಲ್ಲೇನಾಗ್ತದೆ? ಹೈಡ್ರಾಕ್ಸೈಡ್ ಅಯಾನ್ಸು ಸೋಡಿಯಂ ಹೈಡ್ರಾಕ್ಸೈಡು ಬೇಸಿಗೆ ಹಾಕಿದಾಗ ಏನಾಗುತ್ತೆ? ಸೊ ಸೋಡಿಯಂ ಹೈಡ್ರಾಕ್ಸೈಡು ಬೇಸಿಗೆ ಹಾಕಿದಾಗ OH ಮೈನಸ್ ಏನಾಗುತ್ತೆ? ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎ ಬೇಸ್ನ ನಾವು ಇನ್ನೂ ಬೇಸಿಗೆ ಹಾಕ್ತಿದ್ದೀವಿ ಅಂದರೆ OH ಏನಾಗುತ್ತೆ? ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ.
ನೆಕ್ಸ್ಟ್ ಅದೇ H+ ಏನಾಗುತ್ತೆ, H+ ಕಮ್ಮಿ ಆಗುತ್ತೆ. ಬೇಸ್ಗೆ ನಾವು ಬೇಸ್ ಹಾಕ್ತಿದ್ದೀವಿ, ಸೊ OH ಜಾಸ್ತಿ ಆಗುತ್ತೆ, H+ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದರೆ ಏನು, ಮಾಲಿಕ್ಯೂಲ್ಸ್ ವಿತ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ ಏನಿದೆ ಡಿಫ್ರೆಂಟ್ ಇರುತ್ತೆ. ಕೇಳೋ ಚಾನ್ಸಸ್ ಜಾಸ್ತಿ ಅಂದರೆ ಯಾವುದು, ಬ್ಯೂಟೇನ್. ಅದು ಬಿಟ್ಟು ಬೇರೆನೂ ಕೇಳಬಹುದು, ಕೇಳಲ್ಲ ಅಂತಲ್ಲ. ಸೊ ಪ್ರೋಪೇನ್ ಅಂತೂ ಇಲ್ಲೇ ಇಲ್ಲ ಸ್ಟ್ರಕ್ಚರಲ್ ಐಸೋಮರ್ ನಿಮಗೆಲ್ಲ, ನೀವು ಪ್ರೋಪೇನಲ್ಲಿ ಮಾಡೋಕ್ಕೂ ಆಗಲ್ಲ. ಸೊ ದ ಒನ್ ಈಸ್ ಬ್ಯೂಟೇನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯೂಟೇನ್ ಕೇಳೋ ಚಾನ್ಸಸ್ ಜಾಸ್ತಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ನೆಕ್ಸ್ಟು ಹೈಡ್ರೋಜನೇಷನ್ ಅಂದರೆ ಏನು. ಸೊ ಹೈಡ್ರೋಜನೇಷನ್ ಅಂದರೆ ಏನು, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಗೆ ಹೈಡ್ರೋಜನ್ ಆ್ಯಡ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್. ಸೊ ಕ್ಯಾಟಲಿಸ್ಟ್, ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ಅಂದಾಗ ನಿಕ್ಕಲ್ ಮೆನ್ಷನ್ ಮಾಡಲೇಬೇಕು. ಇಲ್ಲ ಜಸ್ಟ್ ಜನರಲ್ ಆಗಿ ಅಂತ ಕೇಳಿದ್ರೆ ಕ್ಯಾಟಲಿಸ್ಟು ಮೆನ್ಷನ್ ಮಾಡಿರಿ, ನಿಕ್ಕಲ್ ಆರ್ ಪಲ್ಲಾಡಿಯಮ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್, ಸೊ ನಿಕ್ಕಲ್ ಆರ್ ಪಲ್ಲಾಡಿಯಮ್ ಫುಲ್ ಬರೀರಿ, ನಾನು ಶಾರ್ಟ್ ಫಾರ್ಮ್ ಬರೆದಿದ್ದೇನೆ. ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಏನು, ಹೈಡ್ರೋಜನ್ ಜಾಗದಲ್ಲಿ ಕೆಲವೊಂದು ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ ರಿಪ್ಲೇಸ್ ಮಾಡೋದು. ಸೊ ವಿಚ್ ಈಸ್ ರಿಪ್ಲೇಸಿಂಗ್ ಇಸ್ ಫಂಕ್ಷನಲ್ ಗ್ರೂಪ್. ನೆಕ್ಸ್ಟ್ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮಾಡುತ್ತೆ, ಕೆಮಿಕಲ್ ರಿಯಾಕ್ಷನ್ ಅಂದರೆ ಆ ಒಂದು ಕಾಂಪೌಂಡು ಕ್ಯಾರೆಕ್ಟರಿಸ್ಟಿಕ್ಸ್ನೇ ಚೇಂಜ್ ಮಾಡುತ್ತೆ. ನೆಕ್ಸ್ಟು ಪ್ರೊಪೆನಾಲಲ್ಲಿ ಯಾವುದ್ಯಾವುದಿದೆ, ನಾಲ್ AL ಆಲ್ಡಿಹೈಡು ವಿಚ್ ಇಸ್ CHO. ನೆಕ್ಸ್ಟ್ ಪ್ರೊಪೆನಾಲ್ OL ಯಾವುದು, ಹೈಡ್ರಾಕ್ಸಿಲ್ ಗ್ರೂಪ್ ವಿಚ್ ಇಸ್ OH. ಫಂಕ್ಷನಲ್ ಗ್ರೂಪ್ ಅಗೇನ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಟೇಬಲಲ್ಲಿ ನೋಡ್ಕೊಳ್ಳಿ. ಫೈನ್. 4 ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್, ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಕೋವಲೆಂಟ್ ಕಾಂಪೌಂಡ್ಸ್ ಕೇಳಿದ್ರೆ ಇದರದ್ದು ಅಪೋಸಿಟ್ ಬರೋದ್ರೂ ಆಲ್ಮೋಸ್ಟ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಆಲ್ಮೋಸ್ಟ್, ಐ ಆಮ್ ನಾಟ್ ಸೇಯಿಂಗ್ ಫಾರ್ 100% ಅಂತಲ್ಲ. ಸೊ ಕೋವಲೆಂಟ್ ಅಂದರೆ ಲೋ. ನೆಕ್ಸ್ಟು ಲಿಕ್ವಿಡ್. ಓಕೆ, ಲಿಕ್ವಿಡ್ ಎಲ್ಲದೂ ಆಗಲ್ಲ, ಬಟ್ ಸ್ಟಿಲ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಸೊ ಇಟ್ ಈಸ್ ಸಾಫ್ಟ್. ಆಪೋಸಿಟ್ ಮೋಸ್ಟ್ ಆಫ್ ದೆಮ್. ಸೊ ಈಗ ಸದ್ಯಕ್ಕೆ ಅಯೋನಿಕ್ ಕಾಂಪೌಂಡ್ ನೋಡೋಣ. ಹೈ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟು, ಸೊ ಇಟ್ ಈಸ್ ಸಾಲಿಡ್, ಗಟ್ಟಿಯಾಗಿರುತ್ತೆ. ಸೊ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ವೆನ್ ಇಟ್ ಈಸ್ ಹಾರ್ಡ್. ಸೊ ಹಾರ್ಡ್ ಇದ್ದಾಗ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಸೊ ವೆನ್ಲಿ ವೆನ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ಇನ್ ದ ಮೋಲ್ಟನ್ ಸ್ಟೇಟ್. Ionic compounds conduct electricity in molten state. ಓಕೆನಾ. ನೆಕ್ಸ್ಟ್ ಬ್ರಿಟಲ್ ಆ್ಯಂಡ್ ಹಾರ್ಡ್. ಸೊ ಹಾರ್ಡ್ ಇರುತ್ತೆ, ಬ್ರಿಟಲ್ ಅಂದರೆ ಹೊಡೆದ ತಕ್ಷಣ ಮುರಿಯುತ್ತೆ. ಓಕೆ. ನೆಕ್ಸ್ಟ್ ಓಕೆ, ಸೊ ಬ್ರೈನ್ ಸೊಲ್ಯೂಷನ್. ಸೊ ಸೋಡಿಯಂ ಹೈಡ್ರಾಕ್ಸೈಡು ಆ ಬ್ರೈನ್ದು ಸೊಲ್ಯೂಷನಲ್ಲಿ ಏನಾಗುತ್ತೆ, ಯಾವ ಪ್ರಾಡಕ್ಟ್ ಎಂಡ್ ಪ್ರಾಡಕ್ಟ್ ಅಂತ ಕೇಳಿದ್ರು. ಸೊ NaOH. ಸೊ ಇದು ಲಿಟ್ಮಸ್ ಪೇಪರಲ್ಲಿ ಟೆಸ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ, ರೆಡ್ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಬ್ಲೂ ಟರ್ನ್ ಆಗುತ್ತೆ ಬಿಕಾಸ್ ಬೇಸ್. ಸೊ ರೆಡ್ ಇರೋದು ಬ್ಲೂ ಟರ್ನ್ ಆಗುತ್ತೆ. ಅದೇ ಬ್ಲೂ ಲಿಟ್ಮಸ್ ಹಾಕಿದ್ರೆ ಏನಾಗುತ್ತೆ, ಬ್ಲೂನೇ ಉಳ್ಕೊಳುತ್ತೆ ಬಿಕಾಸ್ ಇಟ್ ಇಸ್ ಎ ಬೇಸ್. ಓಕೆನಾ. ನೆಕ್ಸ್ಟ್ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್. ಸೇಮ್ ಕೆಮಿಕಲ್ ರಿಯಾಕ್ಷನ್ನೇ ಮಾಡಿಸಿದ್ದೀನಿ, ಯಾಕಂದರೆ ಮಾಡಲ್ ಕ್ವಶನ್ ಪೇಪರ್ ಅದಕ್ಕೆ ಹೇಳ್ತಿರೋದು. ಬಿಫೋರ್ ಎಕ್ಸಾಮು ಚೆಕ್ ದಿಸ್ ಪ್ರಿಪ್ರೇಟ್ರಿ. ನಿಮಗೆ ವೀಡಿಯೋ ನೋಡೋಕ್ಕಾಗಿಲ್ಲ, ನಾನು ವೀಡಿಯೋ ನೋಡ್ರಿ ಅಂತ ಹೇಳ್ತಿಲ್ಲ. ಸೊ ವೀಡಿಯೋ ನೋಡಿದ್ರೆ ಅಷ್ಟು ಸೊಲ್ಯೂಷನ್ಸ್ ಹೇಳಿದ್ದೇನೆ. ಇನ್ ಕೇಸ್ ಏನೋ ಡೌಟ್ ಇತ್ತು ಅಂದರೂ ನೀವು ಕ್ಲಾರಿಫೈ ಮಾಡ್ಕೋಬೋದು. ಬಟ್ ಇಫ್ ನಾಟ್, ಪ್ಲೀಸ್ ಚೆಕ್ ದ ಪ್ರಿಪ್ರೇಟ್ರಿ. ಓಕೆನಾ. ಫೈನ್. ಬ್ಯಾಲೆನ್ಸ್ ರಿಯಾಕ್ಷನ್ಸು ಫೈನ್. ಸೊ ಯಾವುದು ಆಕ್ಸಿಡೈಸ್ ಆಗಿದೆ, ಯಾವುದು ರಿಡ್ಯೂಸ್ ಆಗಿದೆ. ಸೊ ಇಲ್ಲಿ ನೋಡಿದ್ರೆ ಅಂದರೆ ಕಾರ್ಬನ್ಗೆ ಆಕ್ಸಿಜನ್ ಸಿಗ್ತಿದೆ. ಸೊ ಕಾರ್ಬನ್ ಈಸ್ ಗೆಟ್ಟಿಂಗ್ ಆಕ್ಸಿಡೈಸ್ಡ್. ಸೊ ಅದೇ ಜಿಂಕ್ ಆಕ್ಸೈಡಲ್ಲಿರೋ ಆಕ್ಸಿಜನ್ ಏನಾಯಿತು, ಹೋಯಿತು. ಸೊ ಜಿಂಕ್ ಆಕ್ಸೈಡ್ ಏನಾಗ್ತಿದೆ, ರಿಡ್ಯೂಸ್ ಆಗ್ತಿದೆ ಬಿಕಾಸ್ ಆಕ್ಸಿಜನ್ ಈಸ್ ಲಾಸ್ಟ್ ಫ್ರಮ್ ಜಿಂಕ್ ಆಕ್ಸೈಡ್. ಇದರಿಂದ ಆಕ್ಸಿಜನ್ ಹೋಯಿತು. ನೆಕ್ಸ್ಟು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಏನೇ ಚೇಂಜಸ್ ಆಗುತ್ತೆ, ಒಂದು ಸ್ಟೇಟ್ ಸಾಲಿಡ್ ಇರೋದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇರೋ ಸಾಲಿಡ್ ಆಗ್ಬೋದು. ಎವಲ್ಯೂಷನ್ ಆಫ್ ಗ್ಯಾಸು. ಸೊ ಕೆಲವೊಂದು ಕಡೆ ಗ್ಯಾಸ್ ಎವಾಲ್ವ್ ಆಗುತ್ತೆ. ಓಕೆ, ಇಲ್ಲೆಲ್ಲೂ ಇಲ್ಲ. ಈಗ ಮೆಟಲ್ಗೆ ಆ್ಯಸಿಡ್ ಹಾಕಿದ್ರೆ ಅಂದರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಗ್ಯಾಸ್ ಲಿಬರೇಟ್ ಆಗ್ತಿದೆ. ಎಕ್ಸಾಂಪಲ್ ಬರೀಬೇಕು ಅಂದ್ರೂ ಚೇಂಜ್ ಇನ್ ಕಲರು. ಸೊ ಕಲರ್ ಹೆಂಗೆ ಚೇಂಜಸ್ ಆಗುತ್ತೆ, ಕೆಲವೊಂದು ಈಗ ಸಿಲ್ವರ್ನ ನೀವು ಹೊರಗೆ ಇಟ್ರಿ ಅಂದರೆ ಸಿಲ್ವರ್ ಸಲ್ಫೈಡ್ ಆಗುತ್ತೆ, ರಸ್ಟ್ ಆಗ್ತಿದೆ, ಕಲರ್ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಸಿಲ್ವರ್ ಕಲರ್ ಇರೋದೇ ಚೇಂಜ್ ಆಗ್ತಿದೆ. ನೆಕ್ಸ್ಟು ಟೆಂಪರೇಚರ್. ಸೊ ಚೇಂಜ್ ಇನ್ ಟೆಂಪರೇಚರ್ ಸಿಂಪಲ್. ಸೋಡಿಯಂನ ವಾಟರ್ಗೆ ಹಾಕಿದ್ರೆ ಅಂದರೆ ಹೀಟ್ ಎವಾಲ್ವ್ ಆಗುತ್ತೆ. ಸೊ ಟೆಂಪರೇಚರ್ ಚೇಂಜ್ ಆಗುತ್ತೆ. ಫಾರ್ಮೇಷನ್ ಆಫ್ ಎ ಪ್ರೆಸಿಪಿಟೇಟ್ ಹಿಂದಷ್ಟೇ ನೋಡಿದ್ರಿ, ಬೇರಿಯಂ ಸಲ್ಫೇಟ್. ಓಕೆನಾ. ನೆಕ್ಸ್ಟು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಓಕೆ, ಸೊ ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಫೈನ್.
ಅಗೇನ್ ದಿಸ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಲೇಬೇಕು, ಬಟ್ ಸ್ಟಿಲ್ ಪ್ರಾಕ್ಟೀಸ್ ಮಾಡಿದರೆ ಬಿಡ್ರಿ, ಇಲ್ಲಾಂದ್ರೆ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹೊರಗೆ ಯಾಕೆ ಇಡಬಾರ್ದು? ಬಿಕಾಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೊರಗೆ ಇಟ್ವಿ ಅಂದರೆ ಹೊರಗೆ ವಾಟರ್ ಮಾಲಿಕ್ಯೂಲ್ಸ್ ಏನೇ ಇದ್ರೂ ಆ ವಾಟರ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ಇಟ್ ರಿಯಾಕ್ಟ್ಸ್ ವಿತ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ್ಯಂಡ್ ಇಟ್ ಫಾರ್ಮ್ಸ್ ಹಾರ್ಡ್ ಸಬ್ಸ್ಟೆನ್ಸ್ ವಿಚ್ ಇಸ್ ಜಿಪ್ಸಮ್. ಸೊ ಜಿಪ್ಸಮ್ ಏನಿರುತ್ತೆ ಹಾರ್ಡ್ ಇರುತ್ತೆ, 2H2O. ಸೊ CaSO4.2H2O ಆಯಿತು ಅಂದರೆ ಜಿಪ್ಸಮು, ಅದೇ ಹಾಫ್ H2O ಇತ್ತು ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಅದಕ್ಕೆ ಏರ್ ಟೈಟ್ ಕಂಟೈನರ್ ಇಡ್ತೀವಿ ಸೊ ದಟ್ ಇಟ್ ಡಸ್ ನಾಟ್ ಮಿಕ್ಸ್ ವಿತ್ ದ ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಓಕೆ, ಸೊ ಗ್ಲೂಕೋಸು ಅಸಿಡಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡಲ್ಲ ಬಿಕಾಸ್ ಅದು ಡಿಸೋಸಿಯೇಟ್ ಆಗಲ್ಲ. ಸೊ ನಿಮಗೆ ಅಸಿಡಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡಬೇಕು ಅಂದರೆ ಏನಾಗಬೇಕು, ನೀರಲ್ಲಿ ಹಾಕಿದಾಗ ಅಥವಾ ವಾಟರ್ ಅಂದರೆ ಲಿಕ್ವಿಡ್ ಎಕ್ವಿಯಸ್ ಸೊಲ್ಯೂಷನ್ಸಲ್ಲಿದ್ದಾಗ ಇಟ್ ಶುಡ್ ಡಿಸಾಲ್ವ್, ಅಂದರೆ ಹೈಡ್ರೋಜನ್ನ ಬಿಡಬೇಕು ಅದರಲ್ಲಿರೋ ಹೈಡ್ರೋಜನ್ ಸಬ್ಸ್ಟೆನ್ಸಲ್ಲಿ. ಗ್ಲೂಕೋಸು ಅದರಲ್ಲಿರೋ ಹೈಡ್ರೋಜನ್ನ ಬಿಡ್ತಿಲ್ಲ. H+ ಬಿಟ್ಟಿಲ್ಲ ಅಂದರೆ ಅಸಿಡಿಕ್ ಪ್ರಾಪರ್ಟಿ ತೋರಿಸಲ್ಲ, OH- ಬಿಟ್ಟಿಲ್ಲ ಅಂದರೆ ಬೇಸಿಕ್ ಪ್ರಾಪರ್ಟಿ ತೋರಿಸಲ್ಲ. ಸಿಂಪಲ್. ಸೊ ನೆಕ್ಸ್ಟ್, ಮಿಲ್ಕ್ ಬೇಕಿಂಗ್ ಸೋಡಾ ಹಾಕ್ತಾರೆ ಯಾಕಂದರೆ ಕರ್ಡ್ ಆಗಿ ಸೆಟ್ ಆಗಬೇಕು. ಅಂದರೆ ಕರ್ಡ್ ಆಗಿದ ತಕ್ಷಣ ಇಟ್ ಈಸ್ ಅಸಿಡಿಕ್, ಸೊ ಅಂದರೆ ಅಸಿಡಿಕ್ ಕಂಟೆಂಟ್ ಇರುತ್ತೆ. ಸೊ ಅಸಿಡಿಕ್ ಆಗಬೇಕು ಅಂದರೆ ನಾವು ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಏನಾಗುತ್ತೆ, ಬೇಸ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ, ಮತ್ತು ಅದು ಅಸಿಡಿಕ್ ಪ್ರಾಪರ್ಟಿ ಹೋಗಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಬೇಕಿಂಗ್ ಸೋಡಾ ಹಾಕಿದಾಗ ಇಟ್ ಟೇಕ್ಸ್ ಲಾಂಗರ್ ಟೈಮ್. ಸೊ ಈಗ ಅಸಿಡ್ ಆಗ್ತಾ ಹೋಗುತ್ತೆ, ನಾವು ಬೇಸ್ ಆಗಿದ ತಕ್ಷಣ ಏನಾಗುತ್ತೆ, ವಾಪಸ್ ಹಿಂದೆ ಬಂದಂಗೆ ಆಯಿತು. ಸೊ ಮತ್ತು ಇಲ್ಲಿಂದ ಮುಂದೆ ಹೋಗಬೇಕು, ಸೊ ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೆ ಬೇಕಿಂಗ್ ಸೋಡಾ ಆಗಿದ ತಕ್ಷಣ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಸೇಮ್ ರೀಸನ್ ಫಾರ್ ಮಿಲ್ಕ್ ಮ್ಯಾನ್. ಸೊ ಮಿಲ್ಕ್ ಮ್ಯಾನು ಸ್ವಲ್ಪ ಸೋಡಾ ಹಾಕ್ತಾರೆ ಯಾಕಂದರೆ ಅವರು ಹಾಲು ಹಾಕಕ್ಕೆ ಹೋಗ್ಬೇಕಾದ್ರೆ ಅದು ಮೊಸರಾಗಿ ಕನ್ವರ್ಟ್ ಆಗಲ್ಲ, ಅಥವಾ ಇಟ್ ಟೇಕ್ಸ್ ಲಾಂಗರ್ ಟೈಮ್. ಸೊ ಹೊರಗೆ ಇಟ್ಟಾಗ ಹಾಳಾಗಬಾರ್ದು ಅನ್ನೋ ಒಂದು ರೀಸನ್ಗೆ ಅದಕ್ಕೂ. ಓಕೆ ಫೈನ್. ಸೊ ಮಿಸೈಲ್ ಫಾರ್ಮೇಷನ್ ಆಯಿತು, ಅಥವಾ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್. ಸೊ ಅಯಾನಿಕ್ ಎಂಡ್ ಏನಾಗುತ್ತೆ, ಸೋಪ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ವೈಲ್ ಕಾರ್ಬೋನಿಕ್ ಚೈನ್ ಏನಾಗುತ್ತೆ, ಆಯಿಲ್ ಜೊತೆ ಒಳಗಿರೋದು, ಒಳಗೇನಿರುತ್ತೆ ಮಿಸೈಲ್ಸಲ್ಲಿ, ಸೊ ಅದು ಆಯಿಲ್ ಜೊತೆ ಕಾರ್ಬೋನಿಕ್ ಎಂಡು. ನೆಕ್ಸ್ಟು ಫಾರ್ಮ್ ಸ್ಟ್ರಕ್ಚರ್ಸ್ ಕಾಲ್ಡ್ ಮಿಸೈಲ್ ಫಾರ್ಮೇಷನ್ ಆಗುತ್ತೆ. ಸೊ ಮಿಸೈಲ್ ಫಾರ್ಮೇಷನ್ ಏನಾಗುತ್ತೆ, ತೆಗೆದು ಹೊರಗೆ ಬಿಸಾಕತ್ತೆ ಯಾವುದನ್ನು, ಆಯಿಲ್ ಡ್ರಾಪ್ಲೆಟ್ನ. ಸೊ ಅದನ್ನೇ ನೆಕ್ಸ್ಟಲ್ಲಿ ಬರ್ತದೆ 2 ಪಾಯಿಂಟ್. ಓಕೆ, ಬಯಾಲಜಿ. ಸೊ DDT ಮ್ಯಾಗ್ನಿಫಿಕೇಷನ್ ಯಾವುದ್ರಲ್ಲೂ ಅವರ್ ಎನ್ವೈರ್ಮೆಂಟ್ ಇದ್ರದ್ದು. ಫೈನ್. ಪ್ಲಾಸ್ಟಿಕ್ದೇನೋ ಇದೆ. ನೆಕ್ಸ್ಟ್ ಇನ್ನೊಂದು F1 ಜನ್ರೇಷನ್ F2 ಜನ್ರೇಷನ್ದು ಝೈಗೋಟ್ ಫಾರ್ಮೇಷನ್, ಅಂದರೆ ಲೈಕ್ ಯಾವ ಒಂದು ಏನೋ ಆಯಿತು. ಫೈನ್. ಸೊ ವೈರಸ್, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಥ್ರೂ ವೈರಸ್, ಸ್ಪಾಟ್ಸ್ ಮತ್ತು HIV ಏಡ್ಸು. ಸೊ ಸೈನೆಪ್ಸ್. ಸೊ ಸೈನೆಪ್ಸು ಹೆಂಗೆ, ವಾಟ್ ಈಸ್ ದ ರೋಲ್ ಆಫ್ ಸೈನೆಪ್ಸು? 2 ನ್ಯೂರಾನ್ ಮಧ್ಯದಲ್ಲಿ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್, ಹೆಂಗೆ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಹೋಗಬೇಕು ಅಂದಾಗ ಸೈನೆಪ್ಸ್ ಬೇಕು, ಯಾಕಂದರೆ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್, ಕಂಟಿನ್ಯೂಸ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸಸ್, ಕಂಟಿನ್ಯೂಸ್. ಓಕೆನಾ? ಇಟ್ ಆ್ಯಕ್ಟ್ಸ್ ಆಸ್ ಎ ಜಂಕ್ಷನ್. ಸೊ ಈಗ ನಿಮಗೆ ಹೆಂಗೆ ಜಂಕ್ಷನ್, ಯೂಟ್ಯೂಬ್ ಜಂಕ್ಷನ್ ಆಗಿ ಆ್ಯಕ್ಟ್ ಆಗ್ತದೆ, ಸೊ ಸಿಮಿಲರ್ಲಿ ಸೈನೆಪ್ಸಲ್ಲಿ ಇಟ್ಸ್ ಪ್ಲೇಸ್ ಎ ಕ್ರೂಷಲ್ ರೋಲ್. ಹೌದಲ್ಲ? ನೆಕ್ಸ್ಟು ಟ್ರೋಪಿಕ್ ಲೆವೆಲ್. ಸೊ ಅಂದರೆ ಏನು, ಪೊಸಿಷನ್ ವೇರ್ ಇಟ್ ಆಕ್ಯುಪೈಸ್ ಇನ್ ಎ ಫುಡ್ ವೆಬ್. ಸೊ ಫುಡ್ ವೆಬ್ಬಲ್ಲಿ ಕೆಳಗೆ ಪ್ರೊಡ್ಯೂಸರು, ಅದ್ರ ಮೇಲೆ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್. ಸೊ ಹೆಂಗಿಲ್ಲಿದೆ ನೋಡಿರಿ, ಪ್ರೊಡ್ಯೂಸರು, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್. ಸೊ ಇದರಲ್ಲಿ ಯಾವುದು, ಈಗ ಗ್ರಾಸ್ ಹಾಪರು ಈ ಏನು ಫುಡ್ ವೆಬ್ಬಲ್ಲಿ ಟ್ರೋಪಿಕ್ ಲೆವೆಲಲ್ಲಿ ಎಲ್ಲಿದೆ, ಸೆಕೆಂಡ್ ಲೆವೆಲ್ಲು, ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್, ಹಾಗೆ. ಸೊ ಗ್ರಾಸ್ ಲ್ಯಾಂಡ್ದು ಫುಡ್ ಚೈನ್ ವಿತ್ 3 ಟ್ರೋಪಿಕ್ ಲೆವೆಲ್ಸು. ಫಸ್ಟು ಗ್ರಾಸ್ ಪ್ರೊಡ್ಯೂಸ್ ಮಾಡುತ್ತೆ, ಗ್ರಾಸ್ ಹಾಪರ್ ತಿನ್ನತ್ತೆ, ಗ್ರಾಸ್ ಹಾಪರ್ನ ಫ್ರಾಕ್ ತಿನ್ನತ್ತೆ. ಓಕೆ, ನೆಕ್ಸ್ಟ್ ಡಬಲ್ ಸರ್ಕ್ಯುಲೇಷನು. ಸೊ ಡಬಲ್ ಸರ್ಕ್ಯುಲೇಷನ್ ಯಾಕೆ ಹೇಳ್ತಾರೆ? ಸೊ ಬ್ಲಡ್ಡು ಹಾರ್ಟಲ್ಲಿ 2 ಸಲ ಟ್ರಾವೆಲ್ ಆಗುತ್ತೆ. ಒಂದು ಸಲ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಎಲ್ಲ ಪಾರ್ಟ್ಸ್ಗೂ ಹೋಗುತ್ತೆ. ಸೊ ಎಲ್ಲ ಪಾರ್ಟ್ಸ್ಗೂ ಹೋದಾದ್ಮೇಲೆ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಪಾರ್ಟ್ಸಿಂದ ಎಲ್ಲಿಗೆ ಬರುತ್ತೆ, ಮತ್ತು ಹಾರ್ಟಿಗೆ ಬರುತ್ತೆ. ಸೊ ಹಾರ್ಟ್ ಅಲ್ಲಿ ಬ್ಲಡ್ ಈಸ್ ಪಂಪಿಂಗ್ ಆರ್ ಟ್ರಾವೆಲಿಂಗ್, ಇಟ್ ಈಸ್ 2 times. ಸೊ ಬ್ಲಡ್ passes through the heart twice. ಓಕೆ, ಇದು ಇದಾಗಿದೆ. ದಿಸ್ ಈಸ್ ಟ್ವೈಸ್ ಇನ್ 1 ಕಂಪ್ಲೀಟ್ ಸರ್ಕ್ಯೂಟ್. ಅಲ್ಲ, ಸರ್ಕ್ಯೂಟ್ ಫಿಸಿಕ್ಸ್ ಆಗೋಯ್ತು.
ಸೊ ಈ ಒನ್ ಕಂಪ್ಲೀಟ್ ಸರ್ಕ್ಯುಲೇಷನಲ್ಲಿ 2 ಸಲ ಟ್ರಾವೆಲ್ ಮಾಡುತ್ತೆ. ನೆಕ್ಸ್ಟು ಏನೇನು ಅಡ್ವಾಂಟೇಜಸ್ ಏನು? ಸೊ ಆಕ್ಸಿನೇಟ್ ಬ್ಲೇಡ್ ಹೇಗೆ ಹೇಳೋದು, ಆಕ್ಸಿನೇಟ್ ಬ್ಲೇಡ್ ಟು ಡಿಆಕ್ಸಿನೇಟೆಡ್ ಬ್ಲೇಡ್ನ ಸಪ್ರೇಟ್ ಮಾಡುತ್ತೆ. ಸೊ ಇಟ್ಸ್ ನಾಟ್ ಮಿಕ್ಸಿಂಗ್. ಸೊ 3 ಚೇಂಬರ್ ಹಾರ್ಟು 2 ಚೇಂಬರ್ ಹಾರ್ಟಲ್ಲಿ ಹೆಂಗೆ 2 ಮಿಕ್ಸ್ ಆಗ್ತಿದೆ ಆ ಥರ ಇಲ್ಲಿ ಮಿಕ್ಸ್ ಆಗ್ತಿಲ್ಲ. ಮತ್ತು ಬ್ಲಡ್ ಪ್ರೆಷರು, ಫ್ಲೋ ರೇಟು ಇದಕ್ಕೆಲ್ಲ ಹೈ ಎನರ್ಜಿ. ಈಗ ಆಕ್ಸಿನೇಟೆಡ್ ಬ್ಲಡ್ ಅಷ್ಟೇ ಹೋಗ್ತಿರೋದ್ರಿಂದ ಎನರ್ಜಿ ಸಿಗೋದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ಮಿಕ್ಸ್ ಆಯಿತು ಅಂದರೆ, ಎರಡೂ ಮಿಕ್ಸ್ ಆಯಿತು, ಆಕ್ಸಿನೇಟೆಡು ಡಿಆಕ್ಸಿನೇಟೆಡ್ ಮಿಕ್ಸ್ ಆಯಿತು ಅಂದರೆ ಬೇರೆ ಪಾರ್ಟ್ಸ್ ಏನು ಬ್ಲಡ್ ಹೋಗುತ್ತೆ, ಸೊ ಅದರಲ್ಲಿ ಮಿಕ್ಸ್ ಆಗಿರೋದು ಇರುತ್ತೆ. ಸೊ ನಿಮಗೆ ಎನರ್ಜಿ ಸಪ್ಲೈ ಕಮ್ಮಿ ಆಗುತ್ತೆ. ಓಕೆನಾ? ನೆಕ್ಸ್ಟು, ಸೊ ಮ್ಯಾಮಲ್ಸ್ ಅಂದರೆ ನಮಗೆ ಎನರ್ಜಿ ಸಪ್ಲೈ ಜಾಸ್ತಿ ಬೇಕಿರೋದ್ರಿಂದ ಡಬಲ್ ಸರ್ಕ್ಯುಲೇಷನ್ ಬೇಕು ಆ್ಯಂಡ್ ಸಪರೇಷನ್ನು ಇರಬೇಕು. ಸೊ ಡಯಾಗ್ರಾಮು. ನೆಕ್ಸ್ಟು ಫೋಟೋಸಿಂಥಸಿಸಲ್ಲಿ ಏನಾಗ್ತದೆ, ಸೊ ಲೈಟ್ ಎನರ್ಜಿ ಫಸ್ಟ್ ಅಬ್ಸರ್ವ್ ಮಾಡುತ್ತೆ, ಯಾವುದು? ಕ್ಲೋರೋಫಿಲ್. ನೆಕ್ಸ್ಟು ಈ ಅಬ್ಸರ್ವ್ ಮಾಡಿರೋ ಎನರ್ಜಿನ ಏನು ಮಾಡುತ್ತೆ, ಈ ಲೈಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ. ಈ ಕೆಮಿಕಲ್ ಎನರ್ಜಿ ಇಟ್ ಈಸ್ ಹೆಲ್ಪಿಂಗ್ ಫಾರ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ನ ಸ್ಪ್ಲಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದಕ್ಕೆ? ಹೈಡ್ರೋಜನ್ನು ಆಕ್ಸಿಜನ್ ಆಗಿ. ಸೊ ದಿಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಈಸ್ ಗೆಟಿಂಗ್ ರೆಡ್ಯೂಸ್ ಟು ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಗ್ಲೂಕೋಸ್. ಸೊ ಫೈನಲಿ ಗ್ಲೂಕೋಸ್ ಫಾರ್ಮೇಷನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್, ವೆರಿ ಇಂಪಾರ್ಟೆಂಟ್. ಸೊ ಗ್ಲೈಕೋಲೈಸಿಸ್ ಆಗುತ್ತೆ. ಎಲ್ಲಾಗುತ್ತೆ? ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಮೈಟೋಕಾಂಡ್ರಿಯಾ ಏರೋಬಿಕ್ ರೆಸ್ಪಿರೇಷನ್. ಸೊ ಈ ಒಂದು ಕ್ವಶನಲ್ಲಿ ಮೇಡಮ್ ಹೇಳಿದಾರಂತೆ 6 ಕಾರ್ಬನ್ ಮಾಲಿಕ್ಯೂಲ್ ಈಸ್ ಬ್ರೇಕನ್ ಡೌನ್ ಇಂಟು 3 ಕಾರ್ಬನ್ ಮಾಲಿಕ್ಯೂಲ್ ಇಲ್ಲಿ ಮೈಟೋಕಾಂಡ್ರಿಯಾ. ಸೊ ದಟ್ 3 ಕಾರ್ಬನ್ ಈಸ್ ಬ್ರೇಕನ್ ಡೌನ್ ಟು 2 ಅಥವಾ 3 ಅಥವಾ 1. ಸೊ ಎಲ್ಲಿ? ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್. ಸೊ ಆ ಒಂದು ಫ್ಲೋ ಚಾರ್ಟ್ ಏನಿದೆ ಇಲ್ಲಿ ಇರಬೇಕು. ಓಕೆನಾ? ಆ ಫ್ಲೋ ಚಾರ್ಟಲ್ಲಿ ಮೈಟೋಕಾಂಡ್ರಿಯಾ ಆಯಿತು, ಸೈಟೋಪ್ಲಾಸಮ್ ಆಯಿತು, ಎಲ್ಲಿ ಅಂತಲೂ ಕೇಳೋ ಚಾನ್ಸಸ್ ಇರುತ್ತೆ 1 ಮಾರ್ಕ್ಸ್ಗೆ. ಸೊ ಇದು ಫ್ಲೋ ಚಾರ್ಟ್ ಏನಿದೆ ಹುಡ್ಕೊಳ್ಳಿ. ಫೈನ್. ಸೊ ಈ ಸೆಲ್ಲಲ್ಲಿ ಅನೆರೋಬಿಕ್ ರೆಸ್ಪಿರೇಷನ್ ವಿಚ್ ಇಸ್ ಪ್ರೊಡ್ಯೂಸಿಂಗ್ ಎಥೆನಾಲ್. ಸೊ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ATP. ಸ್ಮಾಲ್ ಯಾಕಂದರೆ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಿಲ್ಲ. ಅದೇ ಮೈಟೋಕಾಂಡ್ರಿಯಲ್ಲಿ ಏನಾಗ್ತಿದೆ, ಇಟ್ ಈಸ್ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಮೋರ್ ATP is produced, more energy. ATP is nothing but energy currency cells ಅಥವಾ ಪವರ್ ಹೌಸ್ ಆಫ್ ದ ಸೆಲ್ಸ್. ನೆಕ್ಸ್ಟು ಥೈರಾಯ್ಡ್ ಗ್ಲ್ಯಾಂಡ್ ಯಾವ್ದು ಸೆಕ್ರೇಟ್ ಮಾಡುತ್ತೆ? ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ. ಏನು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ ಮೆಟಬಾಲಿಸಮ್, ಬೆಸ್ಟ್ ಬ್ಯಾಲೆನ್ಸ್ ಫಾರ್ ಗ್ರೋತ್. ಸೊ ಥೈರಾಯ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಅಡ್ರಿನಲ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ? ಅಡ್ರಿನಾಲಿನ್ ಸೆಕ್ರೇಟ್ ಮಾಡುತ್ತೆ. ಸೊ ಫೈಟ್ ಅಂದರೆ ಈಗೇನೋ ಫಾರ್ ಎಕ್ಸಾಂಪಲ್ ಏನೋ ಮುಂದೇನೋ ಬೆಂಕಿ ಆಯಿತು ಅಥವಾ ಏನೋ ಬಂತು ಸಡನ್ನಾಗಿ, ಸೊ ಬಾಡಿ ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಯಾಕಂದರೆ ಅಡ್ರಿನಾಲಿನ್ ಗ್ಲ್ಯಾಂಡ್ಸ್ ಸಡನ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಸೊ ಅದು ವೇರಿಯೇಷನ್ಸ್ ಏನಾಗುತ್ತೆ. ಸೊ ಅದರಿಂದ ನಾವು ಮುಂದೆ ಹೋಗ್ಬೇಕಾ ಅಥವಾ ಏನು ಮಾಡಬೇಕು? ಈಗ ಸಡನ್ನಾಗಿ ಏನೋ ನಾಯಿ ಬಂತು, ಓಡ್ ಬಂತು. ಇವತ್ತು ನಾನು ಬೆಳಗ್ಗೆ ಸ್ಟ್ಯಾಂಡ್ ತೊಗೊಂಡು ಬರ್ತಿದ್ದೆ, ಸಡನ್ನಾಗಿ ಎಲ್ಲ ನಾಯಿಗಳು ಬಂತು. ಸೊ ನನ್ನ ಬಾಡಿಲಿ ಏನಾಯಿತು, ಅಡ್ರಿನಲ್ ಗ್ಲ್ಯಾಂಡ್ಸ್ ಜಾಸ್ತಿ ಸೆಕ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ನಾನೇನೋ ಕತೆ ಕಟ್ತಿಲ್ಲ, ಆ್ಯಕ್ಚುಲ್ ಫ್ಯಾಕ್ಟ್ ಅದು. ಸೊ ಪ್ಯಾನ್ಕ್ರಿಯಾಸು. ಸೊ ಪ್ಯಾನ್ಕ್ರಿಯಾಸ್ ಯಾವ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ? ಇನ್ಸುಲಿನ್ನು. ಸೊ ಬ್ಲಡ್ ಶುಗರ್ ಲೆವೆಲ್. ಅಗೇನ್ ಈಗ ಹೆಂಗಾಗಿದೆ ಅಂದರೆ ಟೀನೇಜರ್ಸ್ಗೂ ಶುಗರ್ ಬರೋ ಸ್ಥಿತಿಗೆ ಹೋಗಿದ್ದೀವಿ, ವಿಚ್ ಇಸ್ ವರ್ಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಟೆನ್ಷನ್ ಆಯಿತು, ಅಷ್ಟು ಹೊರಗಿರೋ ಜಂಕ್ ಫುಡ್ಸ್ ಆಯಿತು. ನೆಕ್ಸ್ಟು ಟ್ರೋಪಿಕ್ ಮೂಮೆಂಟ್ಸು. ಪಾಸಿಟಿವ್ ಟ್ರೋಪಿಕ್ ಮೂಮೆಂಟ್ಸು ಅಂದರೆ ಪಾಸಿಟಿವ್ ಟ್ರೋಪಿಸಮು, ನೆಗೆಟಿವ್ ಟ್ರೋಪಿಸಮ್ ಎರಡೂ ಬರ್ತಿದ್ದೀನಿ. ಸೊ ಅಗೇನ್ ಎಕ್ಸಾಮಲ್ಲಿ ಕೇಳಿದ್ರೂ ಪಾಸಿಟಿವ್ ಟುವರ್ಡ್ಸ್ ಲೈಟು, ಅವೇ ಫ್ರಮ್ ಲೈಟು, ಹೆಂಗೆ ಏನು ಯಾವುದು ಅಂತಲೂ ಗೊತ್ತಿರಲಿ. ಓಕೆನಾ? ಸೊ ಜಿಯೋಟ್ರೋಪಿಸಮ್ ಅಂದರೆ ಏನು? ಟುವರ್ಡ್ಸ್ ದ ಗ್ರಾವಿಟಿ. ಸೊ ಡೌನ್ವರ್ಡ್ಸ್ ಟುವರ್ಡ್ಸ್ ಗ್ರಾವಿಟಿ ಆ್ಯಂಡ್ ಶೂಟ್ಸ್ ಮೇಲೆ ಗ್ರೋ ಆಗೋದೇನೋ ಅವೇ ಫ್ರಮ್ ದ ಗ್ರಾವಿಟಿ. ನೆಕ್ಸ್ಟು ಹೈಡ್ರೋಟ್ರೋಪಿಸಮ್, ವಾಟರ್ ಟುವರ್ಡ್ಸ್ ವಾಟರ್. ಓಕೆ. ಫೋಟೋಟ್ರೋಪಿಸಮ್, ಲೈಟ್. ಸೊ ಶೂಟ್ಸ್ ಬೆಂಡಿಂಗ್ ಟುವರ್ಡ್ಸ್ ಸನ್ಲೈಟ್. ನೆಕ್ಸ್ಟ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸನ್ಫ್ಲವರು. ಕೆಮಿಕಲ್ಸ್ growth towards the ovules. Example, but it is the movement towards the chemicals. Next, ಅಥವಾ minerals. So root growth towards the minerals. Fine. Central nervous system ಏನಕ್ಕೆ? reflex action. So reflex action which is responsible is ಯಾವುದು? spinal cord.
ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ದರ್ ಕಂಟ್ರೋಲ್ಸ್ ರಿಫ್ಲೆಕ್ಷನ್. ಸಡನ್ನಾಗಿ ಮೂಮೆಂಟ್ ಆಗಬೇಕು. ಯಾವುದು? ಹಿಂದಿರೋ ಸ್ಪೈನಲ್ ಕಾರ್ಡ್. ಅದೇ ವೆರಿ ಇಂಪಾರ್ಟೆಂಟ್ ಸ್ಪೈನಲ್ ಕಾರ್ಡ್. ಅದಕ್ಕೆ ಎಲ್ಲೋ ಹೋಗಬೇಕಾದ್ರೆ ಕೇರ್ಫುಲ್ಲಾಗಿ ಹೋಗ್ರಿ. ಒಂದು ಸಲ ಏನಾದರೂ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು ಅಂದರೆ ಮುಗಿತಂದಂಗೆ. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಸೊ ಅವ್ರು ಆ್ಯಕ್ಚುಲಿ F2 ಅಷ್ಟೇ ಕೇಳಿದ್ರು ಅನ್ಸುತ್ತೆ. ನಾನು F1 ಬರೆದಿದ್ದೇನೆ. ಸೊ F1 ಕ್ರಾಸ್ ಮಾಡಿದಾಗ ಏನು ಬರುತ್ತೆ? 100% ಎಲ್ಲೋ ಇಟ್ ಈಸ್ ಎಲ್ಲೋನೇ ಕಾಣಿಸ್ತಿದೆ. ಸೊ ಅದೇ F2ಅಲ್ಲಿ ಏನಾಗುತ್ತೆ? 3 ಎಲ್ಲೋ ಇರುತ್ತೆ, 1 ಗ್ರೀನ್ ಇರುತ್ತೆ, ಬಿಕಾಸ್ ಇಟ್ ಈಸ್ ಸ್ಮಾಲ್ ವೈ. ಸೊ ಜಿನೋಟೈಪಿಕ್ ರೇಷಿಯೋ. ಸೊ ಜಿನೋಟೈಪಿಕ್ ರೇಷಿಯೋ ಬರೀರಿ ವಿಚ್ ಈಸ್ 1:2:1. ನೆಕ್ಸ್ಟು ಫಿನೋಟೈಪಿಕ್ ರೇಷಿಯೋ ಹೆಂಗೆ ಕಾಣಿಸುತ್ತೆ? ದೆರ್ ಆರ್ 3 ಎಲ್ಲೋ 1 ಗ್ರೀನ್. ಸೊ 3:1. ಸೊ ಕಾಣಿಸಿಲ್ಲ ಅಂದರೆ ಈಗ ರೆಡ್ ಇದೆ. ನೆಕ್ಸ್ಟು ಫಾದರ್ ಹೂ ಇಸ್ ಪ್ಲೇಯಿಂಗ್ ದ ಕ್ರೂಷಿಯಲ್ ರೋಲ್ ಇನ್ ಡಿಟರ್ಮೈನಿಂಗ್ ದ ಸೆಕ್ಸ್ ಆಫ್ ದ ಚೈಲ್ಡ್. ಯಾಕೆ? ಸೊ ಎಕ್ಸ್ ಕ್ರೋಮೋಸೋಮ್ ಬಂತು ಅಂದರೆ, ಓಕೆ, ಇಲ್ಲೇನಿದೆ? ಚೈಲ್ಡ್ ಹೂ ಹೆನರಿಟ್ಸ್ ವೈ ಕ್ರೋಮೋಸೋಮ್ಸ್ ವಿಲ್ ಬಿ ಎ ಬಾಯ್. ಸೊ ಫಾದರಿಂದ ವೈ ಬಂತು ಅಂದರೆ ಬಾಯ್. ಅದೇ ಫಾದರಿಂದ ಎಕ್ಸ್ ಕ್ರೋಮೋಸೋಮ್ ಬಂತು ಅಂದರೆ ಗರ್ಲ್. ಓಕೆ, ಹಾಂ, ಫಾದರ್ ವಿಲ್ ಬಿ ಎ ಗರ್ಲ್. ಸೊ ಎಕ್ಸ್ ಕ್ರೋಮೋಸೋಮ್ ಫಾದರಿಂದ ಬಂತು ಅಂದರೆ ಗರ್ಲು, ವೈ ಕ್ರೋಮೋಸೋಮ್ ಫಾದರಿಂದ ಬಂತು ಅಂದರೆ ಬಾಯ್. ಸೊ ಫಾದರ್ ವಿಲ್ ಬಿ ದ ಡಿಸೈಡಿಂಗ್ ಫ್ಯಾಕ್ಟರ್ ಅಂದರೆ ಚೈಲ್ಡ್ಗೆ. ಸೊ ಸೆಕ್ಸ್ ಕ್ರೋಮೋಸೋಮ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕಾಂಟ್ರಸೆಪ್ಷನ್ಸ್ ಫಾಲೋಡ್ ಬೈ ಹ್ಯೂಮನ್. ಸೊ ಯಾವುದು? ಬ್ಯಾರಿಯರ್ ಮೆಥಡು. ಸೊ ಕಾಂಡಮ್ಸು, ಎಕ್ಸ್ಟರ್ನಲ್ಲು. ನೆಕ್ಸ್ಟ್ ಅಗೇನ್ ದಿಸ್ ಬೋತ್ ಆರ್ ದ ಸೇಮ್, ಲೈಕ್ ಬ್ಯಾರಿಯರ್ ಮೆಥಡ್ಸು. ಕಾಪರ್ಟಿ ಅವ್ರ ಲೂಪು ಫೀಮೇಲ್ಸು. ನೆಕ್ಸ್ಟು ಸರ್ಜಿಕಲ್ ಮೆಥಡ್ಸು. ವ್ಯಾಸೆಕ್ಟೋಮಿ ಅಂದರೆ ವ್ಯಾಸ ಡಿಫ್ರೆನ್ಷಿಯನ್ ಏನು ಮಾಡ್ತಾರೆ? ಬ್ಲಾಕ್ ಮಾಡ್ತಾರೆ. ಸೊ ಮೇಲಲ್ಲಿ. ಅದೇ ಟ್ಯೂಬೆಕ್ಟೋಮಿ. ಸೊ ಫ್ಯಾಲೋಪಿಯನ್ ಟ್ಯೂಬು ಫಿಮೇಲಲ್ಲಿ ಬ್ಲಾಕ್ ಮಾಡಿದಾಗ ಸೊ ಅಲ್ಲಿ ಎಗ್ ಜನ್ರೇಷನ್ ಏನಾಗುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಇರಲ್ಲ. ಸೊ ನೆಕ್ಸ್ಟು ಇನ್ನೊಂದು ಹಾರ್ಮೋನಲ್ಸು, ಓರಲ್ ಪಿಲ್ಸ್. ಅಂದರೆ ಈಗ ಟ್ಯಾಬ್ಲೆಟ್ಸ್ ಅದು ಇದು ತೊಗೊಳೋದ್ರಿಂದ ಏನಾಗುತ್ತೆ? ಸೊ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದೇ ಸರ್ಜಿಕಲ್ ಮೆಥಡ್ಸ್ ಆದಾಗ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಓಕೆನಾ? ಫೈನ್. ಓಕೆ, ಲಾಸ್ಟು ಒಂದು ಡಿಫ್ರೆನ್ಸ್ ಕೇಳಿರೋದು, ಬಟ್ ನಾನು ಇಲ್ಲಿ ಅಗೇನ್ ಸೊ ಹಿಂದೆ ಏನಿದೆಯೋ ಅದರದ್ದೇ ಫೋಟೋ ತೊಗೊಂಡಿರೋದು. ಒಂದಲ್ಲ, 1, 2, 3, 4 ಡಿಫ್ರೆನ್ಸ್ ಇದೆ. ರೀಜನ್ರೇಷನ್ನು ಮತ್ತು ಫ್ರ್ಯಾಗ್ಮೆಂಟೇಷನ್ನು. ಸೊ ಫ್ರ್ಯಾಗ್ಮೆಂಟ್ ಏನಾಗುತ್ತೆ? ಸಪ್ರೇಟ್ ಆರ್ಗನ್ಸ್ ಅಂದರೆ ಸಪ್ರೇಟ್ ಆರ್ಗನಿಸಮ್ಸ್ ದಟ್ ಆರ್ ಫ್ರ್ಯಾಗ್ಮೆಂಟೆಡ್ ರಿಸಲ್ಟ್ ಇನ್ ಈಚ್ ಫ್ರ್ಯಾಗ್ಮೆಂಟ್ ಗ್ರೋಯಿಂಗ್ ಇಂಟು ಇಂಡಿವಿಜುವಲ್ ಆರ್ಗನಿಸಮ್. ಸೊ ಕಟ್ ಆಯಿತು ಅಂದರೆ ಕಟ್ ಆಗಿರೋ ಪಾರ್ಟ್ಸೇ ಇಂಡಿವಿಜುವಲ್ ಆರ್ಗನಿಸಮ್ ಆಗಿ ಗ್ರೋತ್ ಆಗುತ್ತೆ. ಬಟ್ ಅದೇ ರೀಜನ್ರೇಷನಲ್ಲಿ ಏನಾಗುತ್ತೆ? ಏನು ಪಾರ್ಟ್ ಕಟ್ ಆಗಿರುತ್ತೆ? ಈಗ ಯಾವುದೋ ಲಿಸರ್ಡ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲಿಸರ್ಡು ಬಾಲ ಗೊತ್ತು. ಸೊ ಅಲ್ಲಿ ಬಾಲ ಏನಾದರೂ ಕಟ್ ಆಯಿತು ಅಂದರೆ ಏನಾಗುತ್ತೆ? ಆ ಪಾರ್ಟ್ ಅಷ್ಟೇ ಗ್ರೋತ್ ಆಗುತ್ತೆ. ನೆಕ್ಸ್ಟು ಸೊ ನ್ಯೂ ಇಂಡಿವಿಜುವಲ್ಸು, ಬಟ್ ಇಲ್ಲಿ ಯಾವುದು ಹೊಸದಾಗಿ ಏನೋ ಆರ್ಗನಿಸಮ್ಸ್ ಗ್ರೋತ್ ಆಗ್ತಿಲ್ಲ. ಸೊ ಇರೋದು ಏನಾಗುತ್ತೆ? ದ ಪಾರ್ಟ್ ವಿಚ್ ಇಸ್ ಲಾಸ್ಟ್ ಈಸ್ ಗ್ರೋಯಿಂಗ್. ಓಕೆ, ಸೊ ಇನ್ನೂ 2 ಇದೆ, ನೋಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ದ ಸೊಲ್ಯೂಷನ್ ಪಾರ್ಟ್. ಐ ಗೆಸ್ ಯು ಹ್ಯಾವ್ ಲೈಕ್ಡ್ ಇಟ್. ಸೊ ಅಗೇನ್ ಆಸ್ ಐ ಟೋಲ್ಡ್, ಮೋಸ್ಟ್ ಆಫ್ ದ ಸೊಲ್ಯೂಷನ್ಸ್ ಏನಿತ್ತು, ಮೋಸ್ಟ್ ಆಫ್ ದ ಕ್ವಶನ್ಸ್ ಎಸ್ಪೆಷಲಿ ಫಿಸಿಕ್ಸ್, ಕೆಮಿಸ್ಟ್ರಿ. ಸೊ ಬಯಾಲಜಿನೂ ಇದೆಲ್ಲ ಹೇಳಿದ್ದೆ. ಸೊ ಅದರಿಂದ ನಾನು ಅದಕ್ಕೆ ಸ್ಕ್ರೀನ್ಶಾಟ್ ತೊಗೊಂಡಿರೋದು. ಸೊ ಬಯಾಲಜಿ 2 ವೀಡಿಯೋ ಮಾಡಿದ್ದೆ, ಆ್ಯಂಡ್ 2 ವೀಡಿಯೋಲಿ ಎಷ್ಟೋ ಕವರ್ ಆಗಿತ್ತು. ಫಿಸಿಕ್ಸ್ ಕೆಮಿಸ್ಟ್ರಿ ಅಂತೂ ಬಿಟ್ಟರೆ ಹೇಳಿದ್ನಲ್ಲ, 2 ಕ್ವಶನ್ ಬಿಟ್ಟರೆ ಎಲ್ಲ ಕವರ್ ಆಗಿದ್ದಿದ್ದೆ, ಆ್ಯಂಡ್ ಲೆಸ್ ವೀಡಿಯೋಸ್. ಸೊ ಅದಕ್ಕೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಹೆಲ್ಪ್ ಮೀ. ಓಕೆ, ವಿತ್ ದ್ಯಾಟ್ ಫಿನಿಶಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.